ಹಿಡಿದೆ ಅಂತ ಹಿಡಿಕಪ್ಪ ಏಟು ಕೊಡ್ತೀನಿ ಸಣ್ಣ ಆಗವಲ್ದಲ್ತಿದ್ರು ಬೆಂಕಿ ಹಚ್ಚ ಅಣ್ಣ. ಅದು ಇಂಜಿನಿಯರು ಕಾಲೇಜ್ನಾಗ ಪ್ರೈವೇಟ್ ಕಾಲೇಜ್ನಾಗ ಸೀಟ್ ಸಿಕ್ಕದಣ್ಣ. 3 ಲಕ್ಷ ಬೇಕು, ಫೀಸ್ ಕಟ್ಟದ. 3 ಲಕ್ಷ ಕೊಡೋಣ. 3 ಲಕ್ಷ? ಹೌದಣ್ಣ. ಏನಪ್ಪ ನೀನು 3 ರೂಪಾಯಿ ಕೇಳ್ದಂಗೆ ಕೇಳ್ತಾರ ಅದೇ ಕೊಡಿ. 3 ಲಕ್ಷ ಎಲ್ತಾರಲ್ಲಪ್ಪ ಇತ್ತು ನಾನು ಮಾಮ. ಏನು ಹೋಗ್ತಾನೆ ಏನು ಹಂಗೆ ಬರ್ತಿದ್ದಪ್ಪ. ಇವು ಸಾಲಿ ಹುಡುಗರು ಚಿಕ್ಕೊಳ್ತಾರ ಒಂದು ಕಿರಿಕಿರಿ ಆಗ್ಯದಪ್ಪ. ಅದು ನಮ್ಮದು ಸಣ್ಣದು. ಇನ್ನು LKG ಓದಕತ್ತದ. ಅವಾಗ 80,000 ಕಟ್ಟೋದು ಮೆಸೇಜ್ ಮಾಡ್ಯಾರ ಸಾಲಿಯಾಗ. ಅದು ಸಣ್ಣ ಕೂಸಿಗೆ ಸಾಕಾಗೋದು. ಹೆಚ್ಚಿನ ಪೀಸ್ ಬಿಡಪ್ಪ ನಾನು. ಹಾಂ ಏನ್ ಮಾಡಕಪ್ಪ ಸಾಲಿಗೆ ಓದಿಸ್ಲಿಕ್ಕೆ ನಿಂದು ಹಂಗಾಗ್ಯದಪ್ಪ. ನಂದು ನೋಡಿದೀಗ ಎದೆ ಮೇಲೆ ಹೆಂಗೆ ಬಂದು ನಿಂತಾನ. ಏನಿಲ್ಲಪ್ಪ ಮಾಮ, ಇತ್ತಂದು ಇಂಜಿನಿಯರಿಂಗ್ ಸೀಟ್ ಸಿಕ್ಕದಂತ. ಈಗ 3 ಲಕ್ಷ ಕಟ್ಬೇಕಂತ. ಅದು ಇದ್ರದ್ದು ಟೋಟಲಿ ಫೀಸ್ 6 ಅದಂತ. ದೊಡ್ಡ ಸಾಲು ಇಂಜಿನಿಯರ್ ಅಂದ್ರೆ ದೊಡ್ಡ ಕಾಲೇಜಿಗೆ ಸಿಕ್ಕದ. 3 ಲಕ್ಷ ಕಟ್ಬೇಕಂತ. ನಾಳೆ 24ನೇ ತಾರೀಕು ಲಾಸ್ಟ್ ಡೇಟ್ ಅಂತ. ಅದಕ್ಕೆ ಅದು ನಮ್ಮದು ಹೊಲ ಇಲ್ಲಿ ದಾರಿಗೆ ಈ ಕಡೆ ಗೌಡ್ರಿಗೆ ಹೊಲಕ್ಕೆ ಕಚ್ಚದಲ್ಲಪ್ಪ. ತೋಟ ಕಚ್ಚದ ನೋಡು. ಅದೊಂದಿಟ್ಟು ತೀನಿ ಅದ. ಮತ್ತು ಅದ್ರನ್ನ ಕೊಟ್ಟು ಬಿಡ್ಬೇಕು. ಸ್ವಲ್ಪ ಯಾವನಿದ್ರು ನೋಡಪ್ಪ. ಊರಾಗ ಅಡ್ಡ ದುಡ್ಡು ಕೇಳ್ತಾರೆ ಮಾಮ. ಮಹೇಶ್ ಏನಲ್ಲ ಬರೀ ಇಂಥವು ಮಾಡ್ತಾನೋ ಹೇಳ್ಬಿಡಮ್ಮ. ಕಲ್ಲೂರು ಮಹೇಶ ಅವೆಲ್ಲ ಪ್ಲಾಟ್ಗಳು ಸೇಲ್ ಮಾಡೋದು ಎಲ್ಲ ಭಾಳ ಹುಷಾರ. ಮತ್ತೆ ಫೋನ ಮಾಡಿ ಕರ್ಸೋ ಮಾರ. ಕರ್ಸಲೆ ಮತ್ತೆ ಇನ್ನೊಂದು 4-5 ದಿನ ಉಳಿದ ಮಾಮ. ಅಲ್ಲ ಅಡ್ವಾನ್ಸ್ ಕೊಟ್ಟಾದ್ರೆ ಕಟ್ ಕಳ್ಸುವಂತಿ ಕೇಳ ನೋಡಮ್ಮ. ಹಾಕಲ್ಲ ಅಡ್ವಾನ್ಸ್ ತಗೋದಲ್ಲ. ಅಲ್ಲ ಅಡ್ವಾನ್ಸ್ 5 ಲಕ್ಷ ಕೊಟ್ಟು 3 ಲಕ್ಷ ಕೊಟ್ಟು ಅಷ್ಟು ಮಾಡ. ನಮ್ಮ ಮಾಮ ಒಂದಿಗೆ ಮಾಡ್ತಾನೆ ಸುಮ್ಮನೆ. ಇಲ್ಲ ಮಹೇಶನ್ ಕೇಳ ಅಂತೇಳಿ ಹೆಂಗಾನ ಮಾಡಪ್ಪ ಮಾಮ. ಇಲ್ಲ ಮಾಡಾಕ. ಹಲೋ ಗೌಡ್ರೆ ಹೇಳ್ರಿ. ಮಹೇಶಣ್ಣ ಎಲ್ಲಿದ್ದೆಪ್ಪ? ಗೌಡ್ರೆ ಇದೊಂದು ರಿಜಿಸ್ಟರ್ ಆಫೀಸ್ನಾಗ ಬಂದಿದ್ದಾರೆ. ಇವತ್ತೊಂದು ಪ್ಲಾಟ್ ಕೊಡಿಸಿದ್ವಿ ಒಬ್ಬರಿಗೆ. ಏನಿಲ್ಲಪ್ಪ, ಇಲ್ಲಿ ನಮ್ಮ ದೋಸ್ತಂದು ಒಂದು ಅದು ಪ್ಲಾಟು ಸೇಲಿಗಿಟ್ಟನ. ಸ್ವಲ್ಪ ಬಂದ್ರೆ ಅದ್ರ ಬಗ್ಗೆ ಮಾತಾಡ. ಯಾಕಡೆ ದಾರಿಗೆ ಆದ್ರೆ ಇಲ್ಲೇ ರೀ ಖಾನಾಪುರ ದಾರಿಗೆ. ದಾರಿಗೆ ಕೇಳ್ತಾನ್ರಿ ನೋಡ್ರಿ ಸ್ವಲ್ಪ. ಯಾಕಂದ್ರೆ ಅದು ಪಾಪ ಅವ್ರ ತಮ್ಮಂದು ಏನೋ ಕಾಲೇಜಿಗೆ ರೊಕ್ಕ ಬೇಕಂತ ಅರ್ಜೆಂಟ್ ಅದ. ಹಂಗ ನೋಡಿ ಕೇಸಿ ಮಾಡ್ಸಮ್ಮು. ಮತ್ತೆ ಬಾ ನಾನು ಇರ್ತೀನಿ. ಮತ್ತೆ ಅಲ್ಲಿಗೆ ಪ್ಲಾಟ್ನಲ್ಲಿ ಬಂದ್ಬಿಡ್ರಿ ನೀವು. ಎಷ್ಟು 3-4 ಗಂಟೆಗೆಲ್ಲ ಬರ್ತೆ? ಆಯ್ತು. ಈಗ ಇದು ರಿಜಿಸ್ಟರ್ ಆಯ್ತು. ಇವ್ರಿಗೆ ಕ್ಯಾಶ್ ಅವ್ರಿಗೆ ಇಸ್ಕೊಟ್ಟು ನಾ ಬಂದ್ಬಿಡ್ತಾನೆ. ಆಯ್ತು ಇರ್ತೀವಳು ಆತ ಕೂಡ ಆಯ್ತು. ಆಯ್ತು 3 ಗಂಟೆಗೆ ಇರ್ತು ನೋಡ ಅಲ್ಲಿ. ಆಯ್ತು 3 ಆಗಲಿ 3:10 ನಾವ್ ಇಲ್ಲೇ ಕುಂತಿರ್ತೀವಿ. ಗೌಡ್ರ ಹೊಲ್ದ ಬತ್ತೆಗೆ ಅದ ನೋಡು ದಾರಿ ಅದಲ್ಲ. ನಾನು ಅಲ್ಲಿ ಇರ್ತೀನಿ, ನೀವು ಬಂದ್ಬಿಡ್ರಿ. ಆತ ಶಾಮಣ್ಣಗೆ ನನಗೆ ಪ್ಲಾಟ್ ತೋರ್ಸ ಅಂತ ಹೇಳ್ರಿ. ಇಲ್ಲ ನಾನು ಬರ್ತೀನಿ. ಇಬ್ರು ಜೊತೆಗೆ ಬರ್ತೀವಿ. ಇಲ್ಲ ಬರ್ತೀವಿ. ರೈಟ್ ಅಣ್ಣ. ಮಾಮ ಬರ್ತಾನಂತ. 3-3:15 ಬರ್ತಾನ. ನಾವು ಊಟ ಮಾಡಿ ಅಲ್ಲಿಗೆ ಹೋಗಿ ಹೊಲ್ದಲ್ಲಿ ಬಂದಿಕ್ ಮಾಡ ಪಾಪ ಪೂಜಿಂದ. ಇಲ್ಲ ನಾಳೆ ಕೊಡ್ತಾರ. ನಾಳೆಗೆ ಏನಕ್ಕೆ ಇಲ್ಲಿ ಕಟ್ಗೆ ಕೂತಾರ? ಅಲ್ಲ ಏನು ಈಗೇನ ರಿಜಿಸ್ಟರ್ ಆಗಿಬಿಟ್ಟದ? ಏನು ಹೆಂಗ್ ಮಾತಾಡ್ತಾನೆ ನೀನು? ಮಾತಾಡ್ತೀನಿ ನೀನು. ಅಲ್ಲ ತಡಕ ಒಂದು 3-4 ದಿನ ಟೈಮ್ ಕೊಡ. ನಾನು ಹೋಗ್ಬೇಕಂತ ಆಮೇಲೆ ಕೂತಿ ಚೂರಿಟ್ರಿ ಹಂಗ ಇಟ್ಕೊಂಡು ಮಾತಾಡ್ತಾರೆ. ನೀನು ನಡೆಯಪ್ಪ, ನಾವು ವ್ಯವಸ್ಥೆ ಮಾಡ್ತೀವಲ್ಲ ನಾವು. ಹಿಂಗೆ ಎದೆ ಮಗಿಟ್ಟು ಈಗ ಕೊಡ್ತಾನು ಏನು ಕಟ್ಕೊಂಡಿಟ್ಟಿನಿ ಅಪ್ಪ ಕೈ ಗಳಿಸಿಟ್ಟ ನಾವಪ್ಪ. ಎಲ್ಲ ಶಾಲ್ಯಾಗ ಬೆಲೆ ಕಡಿಮೆ ಅಂತ ಹುಡುಗರು ಅಲ್ಲ ನಂದನ ಅರ್ಥ ಮಾಡ್ಕೋಬೇಕಲ್ಪ ಮಾಮ. ತಿಪ್ಪಲ ಇಲ್ಲ ಮಾಡೋದು ಎದಕ್ಕೆ ಹೇಳ್ತಾರೆ? ಯಾರಿಲ್ಲಪ್ಪ ಮಾಮ ನಮಗ. ಯಾರಿಲ್ಲಕ್ರಿ ಹಿಂಗೆ ಬಚ್ಚಾಗಿದ್ದು ನಂಬಿರಪ್ಪ ಮಾಮ. ದೋಸ್ತರೇ ನಮ್ಮವ್ರಪ್ಪ ಈ ಕಾಲದ ತಕ್ಕಂತ. ಇವರು ಇನ್ನ ಬರಲ್ಲ. ನಾನು ಇದು ನಿಂತು ನಿಲಿಕಿಲೆ ಹೊಲ ಮಾರಕ್ ಸಜ್ಜ ಇದೆ. ಮಾಡ್ಬೇಕಪ್ಪ. ಇವ್ನು ಬೇಸದಪ್ಪ. ಇವ್ನು ಇವ್ರ ಜೊತೆ ಕಟ್ಟಿ ಯಾವ್ದನ್ನ ಹಂಗ ವ್ಯಾಪಾರ ಕಲ್ತು ಎಲ್ಲಿ ನಮ್ಮ ಬಾಯಾಗ ಮಾಡ್ಲಾಗ್ತಾನ ಅಂತೀನಿ ನಾನು. ಮಾಮನಿಗೆ ಹೇಳಿದ ಈತ ಯಾವತ್ತನ ಕರ್ಕೊಂಬರ್ತ. ಏನ್ ನೆನದವ್ರ ಮನದಲ್ಲಿ ಅಂತ ಅಬಾ ಸ್ವಲ್ಪ ನೋಡಲಿ. ಎಲ್ಲಿಗಿಲ್ಲಪ್ಪ ಮಾಮ. ಇದಿಟ್ಟೆ ಹಿಂಗ ಕೊನೆ ತೀನ್ ಹೋಗ್ಯದ. ಅಲ್ಲಿ ಅಪ್ಪಂದು ಗುಟ್ಟಿ ಅದನ. ಆ ಗುಟ್ಟಿಗೆ ಮೇರೆ ನೋಡ್ ನಮ್ಮ ಅಪ್ಪಂದ ಇದಿಟ್ಟೆ ಉಳೋದು. ನನಗೆ ಗೊತ್ತದ ಹಿಂಗ ಕ್ರಾಸ್ ಹೋಗ್ಯದ. ವೈಮೂಲ್ಯ ಅದ ನೋಡಪ್ಪ. ಯಾರಿಗೇನು ಒಂದಿಕ್ ಮಾಡಪ್ಪ. ಈಟ ಅದೋಗ ಈಗ ಆ ಕಡೆ ನೋಡಿದ್ರೆ ಕೊರ್ರೆ ಬರ್ತಾವ ಸಾಲು. ದಾಟ್ ಮಾಡಕ್ಕಿಲ್ಲ. ಊರ್ ನೋಡಿದ್ರೆ 6 ದೂರ. ಶಾಣಪ್ಪ ನೀನು ಮಾಡಿಬಿಡಪ್ಪ. ಏನು ಅಂದ್ರೆ ಹೇಳಿದ್ನೆಲ್ಲ 9 ಲಕ್ಷ ಕರೆಕ್ಟ್ ಅಂತ. ಯಾರು ಕೇಳೋದಿಲ್ಲ. ಗುಡ್ಡ ಪಾಟ
ಬೇಡಣ್ಣ ನೋಡು ಬಡವ ಆಯ್ತಪ್ಪ ನೀನ್ ಏನೋ ನಡುವ ತಿಳಿದಂತ ಹೇಳಿದ್ದೆ ಅಂತಂದೇಳಿ ಇನ್ನೊಂದ್ 50 ಮಾಡ್ತೀನಿ ಲಾಸ್ಟ್. ಅಂದ್ರೆ 9:30 ಅಣ್ಣ. 9:30. ಏನ್ ಬೇಡ ನಿನಗ್ ಬೇಡ ನನಗ್ ಬೇಡ ಒಂದು ಮಾತು ಹೇಳ್ತೀನಿ. ಹ್ಮ್. 10ಕ್ಕೆ ಬೇಡ ನಿಂತಿಗೆ ಬೇಡ ಏನಪ್ಪ ಮತ್ತೇನು ಬ್ಯಾರೆಲ್ಲ ನೀನೇನ್ ಬ್ಯಾರೆ ಇಲ್ಲ ನಮ್ಗೆ 10ಕ್ಕೆ ಬರಬರಿ ಕುಂದಿರಿಸ್ಬಿಡಣ ರೌಂಡ್ ಫಿಗರ್ ಗುಂಡಕ್ಕಿರಲಿ ಹಾಗಾದ್ರೆ ಅಣ್ಣ ಅಣ್ಣ ಮಾತು ಕೇಳು. ಸಾಧ್ಯ. 50 ಕಾಕ ನನ್ನ ಇದ್ ಮಾಡ್ತಾವ 50 ಅಲ್ಲ ನಾ ಹೆಚ್ಚಿಗೆ ಇಲ್ಲ ಅಣ್ಣ, ಬಡವ ಅಣ್ಣ. ಇಲ್ಲಾಂದ್ರೆ ನಾನು ಯಾವಾಗ ನೋಡಪ್ಪ ಆಯ್ತು ಅಲ್ಲ ಆಚ್ಕೊಳಕ ಕಚ್ಚಿನಿ ಮತ್ತೆ ಆಯ್ತು. ಆಗ ಇವಾಗ ನಾನು ಏನಿಲ್ಲ ಅವ್ರು ಅವೇನ್ ಬ್ರೋಕರ್ಗಳು ಅಲ್ಲ ಹಂಗೆ ಪಾಪ ಅಂದ್ರೆ ಏನ್ ನಾವು ಹೊಟ್ಟೆ ತಿಪ್ಪಕ್ ಮಾಡ್ತೀವಿ. ಈಗ ಬಾಟಿ ಬರ್ತದ ತೋರಿಸ್ತೀನಿ ನೀನು ರೊಕ್ಕ ಕೊಟ್ಬಿಡ್ತಾರ ಅವ್ರ ಹೆಸರು ಮಾಡಿ ಅಲ್ಲಿಂದ್ರ ಮತ್ತೆ ಏನಣ್ಣ ಸಂಸ್ಕಾರ ಆತನೇ ಎಲ್ಲ ರೊಕ್ಕ ಕೊಟ್ಬಿಡ್ತೀವಿ ಎಣಿಸಿ ಆತನ ಹೆಸರಲ್ಲೇ ರಿಜಿಸ್ಟರ್ ಮಾಡಿಸ್ಬಿಡ್ರಿ. ಆಯ್ತು. ಯಾರ ಕರ್ಕೊಂಬಂದು ಅವ್ನು ನೋಡಪ್ಪ ಇದು ಹಿಂಗ ಹಂಚಾದಲ್ಲ ಸರ್ ಆ ಮೂಲೆಗ ಅವ್ರ ಅಪ್ಪರ್ದಾಗ ಸಮಾಧಿ ಆ ಕಡೆ ನಮ್ಮ ಮೂಲೆ ಕಾರ್ನರ್ ಅದ ಸರ್ ಆ ಕಡೆ ಇದ್ದು ಅಲ್ಲಿದ್ದ ಹಿಡಿದು ಹಿಂಗ ಹಿಂಗ ಕ್ರಾಸ್ ಅದ ಸರ್ 1 ಎಕರೆ ಅದ ಸರ್ ಟೋಟಲ್ 1 ಎಕರೆ ಟೋಟಲ್ 1 ಎಕರೆ ಸರ್. ಅಂದ್ರೆ ಪರವಾಗಿಲ್ಲ ಲ್ಯಾಂಡ್ ಏನು ಹಾಂ ರೇಟ್ ಏನು ಹೇಳ್ಬೋದು ಸರ್? ರೇಟು 25 ಲಕ್ಷ ಹೇಳ ಸರ್. 25 ಲಕ್ಷನಾ? ಏನು ಸರ್ ಈ ಲ್ಯಾಂಡ್ಗೆ 25 ಲಕ್ಷ ಅಂದ್ರೆ ಅಷ್ಟೇನು ನಮ್ಗೆ ಅನಿಸ್ತಾ ಇಲ್ಲ ಸರ್. ಅದು ಏನಂತಂದ್ರೆ ಕ್ರಾಸ್ ಇದೆಯಲ್ಲ ಸರ್ ಹೌದು ಅಲ್ಲಿ ಟ್ರೈನ್ ಟ್ರ್ಯಾಕ್ ಬರುತ್ತೆ. ಹಾಂ ಟ್ರೈನ್ ಟ್ರ್ಯಾಕ್ ಪಕ್ಕ ಬರುತ್ತೆ. ಆಮೇಲೆ ಈ ಕಡೆ ಕಾರ್ನರ್ ಹಾಂ ಇದು ಹೋಗಿದೆ ಸರ್ ಏನು ವಿಮಾನ ನಿಲ್ದಾಣಕ್ಕೆ ಹೋಗುತ್ತೆ. ಅದೆಲ್ಲ ನೋಡಿದ್ದೀನಿ ಸರ್. ಏರ್ಪೋರ್ಟ್ ಮ್ಯಾಪನ್ನು ಹಾಕಿದ್ದಾರೆ. ಹೌದಾ ನೋಡ್ಕೊಂಡಿಲ್ಲ ನಾನು ನೋಡ್ತೀನಿ ಮತ್ತೆ ಈಗ ಪರವಾಗಿಲ್ಲ. ಲಾಸ್ಟ್ ಎಷ್ಟು ಹೇಳ್ತೀರಿ ಸರ್? ಎಷ್ಟಕ್ಕೆ ಮುಗಿಸಲ್ಲ? ನೀವು ಮತ್ತೆ ಈ ಕಡೆ ರೈಲ್ವೇನ ಆಗತ್ತೀರಿ ಈ ಕಡೆ ಏರ್ಪೋರ್ಟ್ ಆಗತ್ತೀರಿ ಆ ಪ್ರಕಾರ ಅಂದ್ರೆ ಏನೋ ಪರವಾಗಿಲ್ಲ ಬಿಡಿ 25 ಮತ್ತೆ ಜಾಸ್ತಿ ಆಗುತ್ತೆ ಒಂದು 17 17 ಆದ್ರೆ ಆಗ್ಬೋದು ಸರ್. ನನಗೆ ಬೇಡ ನಿಮಗೆ ಬೇಡ ಟನ್ ಮಾಡಿ ಇರ್ಲಿ ಹೇಳ್ರಿ ಸರ್. ಏರ್ಪೋರ್ಟ್ ಇರ್ಲಿ ತಗೊಳ್ಳಿ ಮತ್ತೆ ಕ್ಯಾಶ್ ಕೊಡ್ತೀವಿ. ಕ್ಯಾಶ್ ಇದೆ ಮತ್ತೆ ಸ್ವಲ್ಪ ನಮ್ಮದೆಲ್ಲ ಬೇರೆ ಅಮೌಂಟ್ ಇರ್ತದ ಅದಕ್ಕೆ ಕ್ಯಾಶ್ನಾಗ ತಿನ್ನಿ ಎಲ್ಲ ಅಮೌಂಟ್ ಇದೆ, ಎಲ್ಲ ಇದೆ ಒಂದ್ಸರಿ ಲೆಕ್ಕ ಮಾಡ್ಕೊಡ್ತೀನಿ. ನೀವು ರಿಜಿಸ್ಟರ್ ಆಫೀಸ್ ಹತ್ರ ಹೋಗಿ ನಾನು ಬಂದ್ಬಿಡ್ತೀನಿ ಸರ್. ಕರ್ಕೊಂಡು ಓಕೆ ಒಳ್ಳೆ ಥ್ಯಾಂಕ್ ಯು ಧನ್ಯವಾದ. ನೀವು ನಡೀರಿ ಸರ್. ಎಲ್ಲ ಕರೆಕ್ಟ್ ಇದೆ ಅಲ್ಲ ಸರ್? ಎಲ್ಲ ಕರೆಕ್ಟ್ ಇದೆ ನೀವು ಲೆಕ್ಕ ಮಾಡ್ಕೋಬೋದು. ಆಯ್ತು ಸರ್. ಬರ್ರಿ ಇದು 9 ಲಕ್ಷ ಅದ. ಸೀದಾ ರಿಜಿಸ್ಟರ್ ಆಫೀಸಿಗೆ ಬರ್ರಿ. ಅಂದ್ರೆ ಇವಾಗ ಕೊಂಡ್ಕೊಂಡವ್ರು ಅವ್ರ ನೀವು ಆಯ್ತು ಅವ್ರ ಹೆಸರು ಮಾಡ್ಬೇಕು. ಸೀದಾ ರಿಜಿಸ್ಟರ್ ಆಫೀಸಿಗೆ ಬರ್ರಿ. ಇನ್ನೂ 1 ಲಕ್ಷ ಚಾಲಿ ಕೊಡ್ತಾರೆ. ಹಾಂ ಅಲ್ಲೇ ಕೊಡ್ತೀನಿ. ಯಾ ಗೌರ್ಮೆಂಟ್ ನೌಕರಿ ಏನು ಮಾಡ್ತೀರಿ? ಬ್ರೋಕರೇ ಏನು ಮಾಡಿದ್ರು ಬ್ರೋಕರ್ ಇಂದಾನೆ.